ಕರ್ನಾಟಕದಲ್ಲಿರುವಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ದಿನನಿತ್ಯ ಬೆಲೆ ಏರಿಕೆಯ ರಗಳೆ. ಒಂದಲ್ಲ ಒಂದು ಬೆಲೆಗಳನ್ನು ಏರಿಸೋ ಮುಖಾಂತರ ಜನಗಳಿಗೆ ಏನು ಭರವಸೆ ಕೊಟ್ಟಿದ್ರು, ನಾವು ಬಿ ಜೆ ಪಿಯ 40% ಹಣ ಲೂಟಿ ಮಾಡ್ತಾ ಇದ್ದಾರೆ, ಅದನ್ನು ಉಳಿಸಿ ಯಾವುದೇ ತೆರಿಗೆಗಳನ್ನು ಹಾಕದೆ 5 ಗ್ಯಾರಂಟಿಗಳನ್ನು ಕೊಡ್ತೀರಿ, ರಾಜ್ಯದ ಅಭಿವೃದ್ಧಿ ಒಂದು ರೀತಿ ಕರ್ನಾಟಕವನ್ನು ನಾವು ದೇವಲೋಕದ ಥರ ಮಾಡ್ತೀರಿ ಅಂತ ಹೇಳಿದರು. ಕಾಕಾ ಪಾಟೀಲು ಫ್ರೀ, ಮಹದೇವಪ್ಪ ಫ್ರೀ, ನನ್ನ ಹೆಂಡ್ತಿಗೂ ಫ್ರೀ, ನಿನ್ನ ಹೆಂಡ್ತಿಗೂ ಫ್ರೀ, ಈ ಥರದ್ದೆಲ್ಲ ಘೋಷಣೆಗಳು ಮಾಡಿದರು. ಮತ್ತು ಅವರ ಮ್ಯಾನಿಫೆಸ್ಟೋದಲ್ಲೂ ಅಷ್ಟೇ, ಅಂಗನವಾಡಿ ಇರ್ಬೋದು, ಆಶಾ ಕಾರ್ಯಕರ್ತರು ಇರ್ಬೋದು, ಸಾರಿಗೆ ಇಲಾಖೆ ನೌಕರರು ಇರ್ಬೋದು, ಪೆನ್ಷನ್ನಿದಾರರು ಇರ್ಬೋದು, ಎಲ್ಲರಿಗೂ ಭರಪೂರ ಭರವಸೆಗಳನ್ನು ಕೊಟ್ಬಿಟ್ಟಿದ್ರು. ಈಗ ಅವ್ರಿಗೆ 5 ಗ್ಯಾರಂಟಿ ಹಣವನ್ನು ಕೊಡೋಕ್ಕೆ ಆಗ್ತಾಯಿಲ್ಲ. ಪ್ರತಿ ತಿಂಗಳು ನಿಮ್ಮ ಮನೆ ಬಾಗಿಲಿಗೆ ಅಂತ ಹೇಳಿದ್ರು. ಪ್ರತಿ ತಿಂಗಳು ನಿಮ್ಮ ಮನೆ ಬಾಗಿಲಿಗೆ 2,000 ರೂಪಾಯಿ ಬರುತ್ತೆ ಅಂತ ಹೇಳಿದ್ರು. ಈಗ ಯಾರೋ ಮಂತ್ರಿ ಹೇಳ್ತಾನೆ, ಏನದು ಸ್ಯಾಲ್ರಿನ ಪ್ರತಿ ತಿಂಗಳು ನಿಮ್ಗೆ ಕೊಡೋಕ್ಕೆ ಅಂತ ದುರಾಂಕಾರವಾಗಿ ಮಾತಾಡ್ತಾರೆ. ಯಾವ್ಯಾವ ಎಲೆಕ್ಷನ್ ಬರುತ್ತೆ ನೋಡ್ತಾರೆ. MP ಎಲೆಕ್ಷನ್ನು, ಜಿಲ್ಲಾ ಪಂಚಾಯತ್, ಈ ಥರ ಏನೇನು ಎಲೆಕ್ಷನ್ ಬರುತ್ತೋ ನೋಡ್ತಾರೆ. ಆ ಎಲೆಕ್ಷನ್ಗೆ ಮುಂಚೆ 3 ದಿನಕ್ಕೆ ಮುಂಚೆ ಈ ಹಣವನ್ನು ಬಿಡುಗಡೆ ಮಾಡುವಂಥದ್ದು. ಅಂದರೆ ಎಲೆಕ್ಷನ್ಗೆ ನೋಟ್ ಕೊಟ್ಟಂಗೆ ಇರಬೇಕು, ಇವ್ರಿಗೆ ಎಲೆಕ್ಷನ್ಗೆ ಲಂಚ ಕೊಡ್ತಾರ ಇರಬೇಕು. ಆ ರೀತಿ ದುರುಪಯೋಗವನ್ನು ಮಾಡ್ತಾ ಇದ್ದಾರೆ. ಇದರಿಂದ ಅವರ 5 ಗ್ಯಾರಂಟಿ ಏನು ಸ್ಯಾಂಟಿಟಿ ಏನಿತ್ತು ಅದು ಮಣ್ಪಾಲ್ ಔಟಿದೆ. ಹಣ ಹೊಂದ್ಸೋಕ್ಕಾಗ್ತಾ ಇಲ್ಲ. ಈಗ ಅದಕ್ಕೆ ಕರ್ನಾಟಕದ ರಾಜ್ಯದ ಜನತೆ ಮೇಲೆ ಒಂದೇ ಬಾರಿ 70,000 ಕೋಟಿ ತೆರಿಗೆ. ಇವೆಲ್ಲ ಲೆಕ್ಕ ಮಾಡಿದ್ರೆ ಅವ್ರು ಹಾಕಿರುವಂಥ ತೆರಿಗೆ, ಹಾಲು, ಆಲ್ಕೋಹಾಲು, ಬಿಯರು, ಮೆಡಿಕಲ್ ಫೀಸು, ಆಸ್ಪತ್ರೆ ಫೀಸ್ಗಳು, ಸಾರಿಗೆ ದರ ಹೈಕ್ ಮಾಡಿರೋವಂಥದ್ದು, ಸ್ಟ್ಯಾಂಪ್ ಡ್ಯೂಟಿ 500% ರೈಸ್ ಮಾಡಿದ್ದಾರೆ. ಇಷ್ಟೂ ಕೂಡ ಲೆಕ್ಕ ಮಾಡಿದ್ರೆ ಸುಮಾರು 60,000 ರಿಂದ 70,000 ಕೋಟಿ ತೆರಿಗೆಗಳನ್ನು ತಲೆ ಮೇಲೆ ಹಾಕಿದ್ದಾರೆ. ಯಾವುದಕ್ಕೋಸ್ಕರ? 5 ಗ್ಯಾರಂಟಿಯ ದುಡ್ಡು ಕಟ್ಟಬೇಕಲ್ಲ, 65,000 ಕೋಟಿ. ಅದಕ್ಕೆ ಮ್ಯಾಚ್ ಮಾಡೋಕ್ಕೆ 65,000 ಕೋಟಿ ಏನು 5 ಗ್ಯಾರಂಟಿಗೆ ಹಣ ಬೇಕು, ಅಷ್ಟು ತೆರಿಗೆಗಳನ್ನು ಹಾಕ್ಬಿಟ್ಟಿದ್ದಾರೆ. ಈಗ ಅಂದರೆ 2,000 ರೂಪಾಯಿ ನಿಮ್ಮ ಮನೆಗೆ ಕೊಟ್ಬಿಟ್ಟು 5,000 ರೂಪಾಯಿ ವಸೂಲಿ ಜನಗಳಿಂದ, ಇನ್ನೂ ಹೆಚ್ಚು ವಸೂಲಿ. ಅಂದರೆ ಇವ್ರು ಕೊಟ್ಟಿದ್ದೇನು? ಇವತ್ತು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ನಾವು ಬೆಲೆ ಏರಿಕೆ ಜನ ತಾಳಕ್ಕಾಗ್ತಾ ಇಲ್ಲ, ಅದಕ್ಕೆ ನಾವು 2,000 ರೂಪಾಯಿ ಕೊಟ್ಟು ನಾವು ಜನಗಳಿಗೆ ಸಮಾಧಾನವನ್ನು ಕೊಡ್ತಾ ಇದ್ದೀರಿ ಅಂತ ಹೇಳ್ತಾರೆ. ಅಲ್ಲಣ್ಣ, ನೀನು ಬೆಲೆ ಏರಿಕೆ ಮಾಡಲಿಲ್ಲ ಅಂದರೆ ನೀನು 2,000 ಕೊಡೋ ಪ್ರಮೇಯನೇ ಇರಲಿಲ್ಲಲ್ಲ. 2,000ದ ಅವಶ್ಯಕತೆ ಏನಿತ್ತು? ನೀನು ಕೊಡೋ ಅವಶ್ಯಕತೆ ಏನಿತ್ತು? 2,000 ರೂಪಾಯಿ ಒಂದು ಕಡೆ 5,000 ರೂಪಾಯಿ ಏರಿಕೆ, ಇನ್ನೊಂದು ಕಡೆ 2,000 ರೂಪಾಯಿ ನೀನು ಜನಗಳಿಗೆ ಕೊಡೋದು. ಇದು ಮೋಸ ಅಲ್ವಾ? ಸಿದ್ದರಾಮಯ್ಯನವರೇ, ನಿಮ್ಮ ಗ್ಯಾರಂಟಿಗಳು ಮೋಸದ ಗ್ಯಾರಂಟಿ. ಇದು ಈ ಮೋಸದಿಂದ ರಾಜ್ಯದ ಜನತೆಯನ್ನು ಒಂದು ರೀತಿ ಸುಲಿಗೆ, ರಾಜ್ಯದ ಜನಗಳನ್ನು ದರೋಡೆ, ಈ ಪದನೇ ನಾನು ಉಪಯೋಗ ಮಾಡ್ತಾ ಇದ್ದೀನಿ. ರಾಜ್ಯದ ಜನರ ಜೋಬಿನ ದರೋಡೆಯನ್ನು ನೀವು ಮಾಡ್ತಾ ಇದ್ದೀರ. ನಿಮ್ಮ ಗ್ಯಾರಂಟಿಗೋಸ್ಕರ ರಾಜ್ಯದ ಜನ ಇವತ್ತು ಕಷ್ಟದಲ್ಲಿ ಕಣ್ಣೀರನ್ನು ತೊಳೆಯುವಂಥ ಒಂದು ಪರಿಸ್ಥಿತಿಗೆ ದೂಡಿದ್ದೀರ. ಅದರ ವಿರುದ್ಧವಾದಂಥ ಜನಾಂದೋಲನ ಯಾತ್ರೆಯನ್ನು ನಾವು ಮಾಡ್ತಾ ಇದ್ದೀರಿ. ನೆನ್ನೆನೂ ಮೈಸೂರಲ್ಲಿ ಭಾಳ ಸಕ್ಸಸ್ಫುಲ್ ಯಾತ್ರೆ ಆಗಿದೆ. ಇವತ್ತು ನಾನು ಹೋಗ್ತಾ ಇದ್ದೀನಿ ಮಂಡ್ಯದಲ್ಲಿ, ಅದಾದಮೇಲೆ ಹಾಸನ ಮತ್ತು ಕೊಡಗು, ಇಷ್ಟು ಕಡೆ ನಾನು ಪ್ರವಾಸಕ್ಕೆ ಹೋಗ್ತಾ ಇದ್ದೀನಿ. ಒಟ್ಟಾರೆ ಈ ಸರ್ಕಾರ ಜನರ ವಿಶ್ವಾಸವನ್ನು ಈಗಾಗಲೇ ಕಳ್ಕೊಂಬಿಟ್ಟಿದೆ. ಯಾವಾಗ ಚುನಾವಣೆ ಬಂದಾಗ ಕೊನೆ ವರ್ಷಕ್ಕೆ ಆ್ಯಂಟಿ ಬರುತ್ತೆ, ರೂಲಿಂಗ್ ಪಾರ್ಟಿ ವಿರೋಧಿ ಅಲೆ ಬರುತ್ತೆ. ಈ ಸರ್ಕಾರಕ್ಕೆ ಬಂದು 1 ವರ್ಷದಲ್ಲೇ ಆ್ಯಂಟಿ ಅಲೆ ಶುರುವಾಗ್ಬಿಟ್ಟಿದೆ.
ಒಟ್ಟಿನಲ್ಲಿ ಲೂಟಿ. ATM ಕರ್ನಾಟಕ ಒಂದು ರೀತಿ ATM ಮಾಡ್ಕೊಂಡು ಡೆಲ್ಲಿಗೆ ಲೂಟಿ ಮಾಡಿ ತೊಗೊಂಡೋಗಿ ಡೆಲ್ಲಿಗೆ ಎಲ್ಲ ಹಣ ಸಂದಾಯ ಮಾಡಿ ಚೇರ್ಗಳು, ಒಬ್ಬರಿಗೆ ಕಾಂಗ್ರೆಸ್ ಅಧ್ಯಕ್ಷರ ಚೇರನ್ನು ಉಳಿಸ್ಕೊಡೋವಂಥ ಚಿಂತೆ, ಅದಕ್ಕೆ ಪೇಮೆಂಟು, ಇನ್ನೊಬ್ಬರಿಗೆ CM ಕುರ್ಚಿ ಉಳಿಸ್ಕೊಳೋ ಅಂಥ ದಾವಂತನ, ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ATM. ಒಟ್ಟಾರೆ ಇವರ ATM ಇಂದ ರಾಜ್ಯದ ಜನ, ಬಡವರು, ರೈತರು ಆತ್ಮಹತ್ಯೆಗಳ ದಾರಿಯನ್ನು ಹಿಡಿದಿದ್ದಾರೆ. ರೈತರ ಆತ್ಮಹತ್ಯೆ ಆಯಿತು, ಅಧಿಕಾರಿಗಳ ಆತ್ಮಹತ್ಯೆ ಆಯಿತು, ಪೊಲೀಸ್ ಅಧಿಕಾರಿಗಳ ಆತ್ಮಹತ್ಯೆ ಆಯಿತು, ಈಗ ಹಿಂದೂ ಕಾರ್ಯಕರ್ತರ ಕಗ್ಗೊಲೆ ನಡೀತಾ ಇದೆ. ಇದೆಲ್ಲ ಸಿದ್ದರಾಮಯ್ಯನವರ ಬಳುವಳಿ. ಅದರ ವಿರುದ್ಧವಾದಂಥ ಜನಾಂದೋಲನ ಯಾತ್ರೆಯನ್ನು ನಾವೆಲ್ಲ ಮಾಡ್ತಾ ಇದ್ದೀವಿ. ಸರ್, ಈಗ ನೀವು ಹೇಳ್ತೀರಿ ಸರ್ಕಾರದ ವಿರುದ್ಧ ದರ ಏರಿಕೆ ಆಗಿದೆ ಅಂತ ಹೇಳಿ ನೀವು ಇದು ಮಾಡ್ತೀರಿ. ಬಟ್ ಈಗ ನಿನ್ನೆ ಕೇಂದ್ರ ಸರ್ಕಾರ ಡೊಮೆಸ್ಟಿಕ್ ಗ್ಯಾಸ್ ಜೊತೆಗೆ ಉಜ್ವಲ ಗ್ಯಾಸ್ ಏನಿತ್ತು ಇದರ ದರವನ್ನು ಕೂಡ ಏರಿಕೆ ಮಾಡಿದೆ. ನಿಮ್ಗೆ ಎಲ್ಲೋ ಕಡೆ ಇದು ಹಿನ್ನಡೆ ಆಗಲ್ಲ ಸರ್? ನಿಮ್ಮನ್ನ ಮುಜುಗರಕ್ಕೆ ತರುವಂತ ಕೆಲಸಗಳಾಗಿಲ್ಲ ನೋಡಿ. ಗ್ಯಾಸ್ ಸಿಲಿಂಡರ್ದು 50 ರೂಪಾಯಿ ಏರಿಕೆಯನ್ನು ಮಾಡಿದ್ದಾರೆ. ಅದು ಆ ಥರದ ಹೊರೆ ಏನು ಆಗಲ್ಲ ಅಂತ ಅನಿಸ್ತತೆ. ಈಗಾಗಲೇ ಭಾಳ ಸಬ್ಸಿಡಿ ಕೊಡ್ತಾ ಇದ್ದಾರೆ, ಅದಕ್ಕೆ ಭಾಳ ಸಬ್ಸಿಡಿ, ಅತಿ ಹೆಚ್ಚಿನ ಸಬ್ಸಿಡಿ ಕೊಡ್ತಾ ಇರೋದು ಗ್ಯಾಸ್ ಸಿಲಿಂಡರ್ಗೆ ಕೇಂದ್ರ ಸರ್ಕಾರ ಕೊಟ್ಟಿದೆ. ನನಗೆ ಕಾಂಗ್ರೆಸ್ ಅವರು, ನಾನು ನೋಡಿದೆ ಅವರ ಒಂದು ಟ್ವೀಟನ್ನು, BJP ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಿಮ್ಮ MP ಗೆ ಹೇಳ್ರಿ, ಕೇಂದ್ರದ ಪಾರ್ಲಿಮೆಂಟ್ ಮುಂದೆ ಹೋಗಿ ಪ್ರತಿಭಟನೆ ಮಾಡೋಕ್ಕೆ ನಿಮ್ಮ MP ಗಳಿಗೆ ಹೇಳಿ. ಅವರೇನು ಕಳ್ಳೆಕಾಯಿ ತಿನ್ಕೊಂಡು ಕೂತಿದ್ದಾರೆ ಇಲ್ಲಿ ಕರ್ನಾಟಕದಲ್ಲಿ? ಅವ್ರಿಗೆಲ್ಲ ಹೇಳಿ ಹೋಗಿ ಡೆಲ್ಲಿಯಲ್ಲಿ ಪ್ರತಿಭಟನೆ ಮಾಡಲಿ, ಡೆಲ್ಲಿ ಸರ್ಕಾರಿ ಕಚೇರಿಗಳ ಮುಂದೆ ಪ್ರತಿಭಟನೆ ಮಾಡಲಿ. ಅದಾಗಲ್ಲ, ಇಲ್ಲಿ ನಮಗೆ ಬುದ್ಧಿವಾದ ಹೇಳೋಕ್ಕೆ ಬರ್ತಾ ಇದ್ದಾರೆ. ಏರಿಕೆ ಆಗಿರೋವಂಥದ್ದು ಅಂತ ಏನು ಕಾಂಗ್ರೆಸ್ ಅವರು ದೂರ್ತಾ ಇದ್ದಾರೆ, ಅದು ನಮ್ಮ ಮೋದಿ ಸರ್ಕಾರ ಜನರ ಭಾವನೆಯನ್ನು ಅರಿತು ಎಷ್ಟು ಏರಿಕೆ ಕಡಿಮೆ ಮಾಡ್ಬೋದು ಅಷ್ಟು ಕಡಿಮೆ ಮಾಡಿದ್ದಾರೆ.